ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರು ಮತ್ತೆ ಯತ್ನಾಳ್ ಅವರನ್ನು ಪಕ್ಷದಿಂದ 6 ವರ್ಷಗಳ ಕಾಲ ಅಮಾನತು ಮಾಡಿದ್ದಾರೆ. ಅಮಾನತು ಆದೇಶ ಹೊರಬೀಳುತ್ತಿದ್ದಂತೆ ಯತ್ನಾಳ್ ಅವರ ಸ್ವಕ್ಷೇತ್ರ ವಿಜಯಪುರ ನಗರದಲ್ಲಿ ಸಂಭ್ರಮ ಇಲ್ಲಿ ಕಂಡು ಬರ್ತಾ ಇದೆ. ಏನು ಬಿಜೆಪಿಯ ಹಲವಾರು ಕಾರ್ಯಕರ್ತರು ಯತ್ನಾಳ್ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದರು, ಅವರೆಲ್ಲ ಸಂಭ್ರಮಾಚರಣೆಗೆ ಮುಂದಾಗಿದ್ದಾರೆ. ಜೋರಾಪುರ ಪೇಟ್ನಲ್ಲಿ ಪಟಾಕಿಯನ್ನು ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು. ಇತ್ತ ಶಾಹು ನಗರದಲ್ಲಿ ಕಾಳಿಕಾ ದೇವಸ್ಥಾನದಲ್ಲಿ ಕಾಳಿಕಾ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಪಟಾಕಿ ಸಿಡಿಸಿ ಮತ್ತು ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಯಾಕೆ ಈ ಥರ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅವರನ್ನೇ ನಾವು ಕೇಳೋಣ. ಮಾಜಿ ಕಾರ್ಪೊರೇಟರ್ ಅಂತ ಉಮೇಶ್ ವಂದಾಲಿದ್ದಾರೆ. ಏನಿದು ಸಂಭ್ರಮ ಸರ್? ಏನಿಲ್ಲ, ಇಷ್ಟು ದಿವಸ ಏನು ಪಕ್ಷ ಸೈಕಲ್ ಹೊಡೆದು ಕಟ್ಕೊಂಡ್ಬಂದಿರ್ತಕ್ಕಂಥ ಪಕ್ಷ ಇದು. ಇವತ್ತು ಬಿಜಾಪುರಲ್ಲಿ ಭಾರತೀಯ ಜನತಾ ಪಕ್ಷ ಕಟ್ಟಬೇಕಾದ್ರೆ ಡಾಕ್ಟರ್ ಮಹೇಂದ್ರ ಕರ್ ಅವರ ಕಾರಣ. ಯಾರೋ ಕಟ್ಟಿದ ಪಕ್ಷ ಒಳಗೆ ಬಂದು ಹಾವು ಹೊಕ್ಕಂಗೆ ಇವ್ರು ಹೊಕ್ಕಗೆ ಏನು ಮಾಡಿಬಿಟ್ರಪ್ಪ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಾರ್ಯಕರ್ತರಿಗೆ ಮೂಲಿಗುಂಪು ಮಾಡಿದರು. ಮತ್ತು ಪದೇ ಪದೇ ಮೂಲತಃ ಕಾರ್ಯಕರ್ತರಿಗೆ ಮೂಲಿಗುಂಪು ಮಾಡೋದಾಗಲಿ, ಇವತ್ತಿಗೆ ಪದೇ ಪದೇ ನಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಾಗಲಿ ಪದೇ ಪದೇ ಅವಹೇಳನಕಾರಿ ಮಾತಾಡೋದು. ಅವ್ರು ಏನೇ ಮಾಡಿದರೂ ಕೂಡ ಒಂದು ವಿಜೇಂದ್ರ ಅವ್ರವ್ರು ಮಾಡಲಿ, ಯಡಿಯೂರಪ್ಪನವರು ಅವರು ತಮ್ಮ ಜೀವನನೇ ತೊಯ್ದಾರೆ ಈ ಪಕ್ಷ ಕಟ್ಟುವ ಸಲುವಾಗಿ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿ ಏನೇನೋ ಗೊಂದಲ ಸೃಷ್ಟಿಸಿ ಕಾಂಗ್ರೆಸ್ಗೆ ಒಂದು ಅನುಕೂಲ ಮಾಡಿಕೊಡುವಂಥ ರೀತಿಯಲ್ಲಿ ಅವರು ನಡ್ಕೊಂಡಿದ್ರು. ಆದರೆ ಇದು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ನೋವಿತ್ತು. ಯಾಕಂದರೆ ಇವತ್ತಿಗೆ ನಾವು ಪ್ರತಿ ಮನೆಗೆ ತಿರುಗಾಡಿ ಬ್ಯಾಲೆಟ್ ಪೇಪರ್ ಹಚ್ಚಿ ಇವತ್ತು ಪಕ್ಷದ ಒಂದು ಪರ್ಪರಿ ಹಚ್ಚಿ ಧ್ವಜ ಕಸ ಹುಡುಗದಂಥ ಕಾರ್ಯಕರ್ತರು ನಾವು ಈ ಭಾರತೀಯ ಜನತಾ ಪಕ್ಷ ಕಟ್ಟಬೇಕಾದ್ರೆ ಎಷ್ಟೊಂದು ಜನ ತಮ್ಮ ಪ್ರಾಣವನ್ನೇ ಕೊಟ್ಟಾರೆ. ಆ ಪಕ್ಷಕ್ಕೆ ಇವ್ರು ಎಲ್ಲಿದೋ ಬಂದು ಯಾವ ಪಕ್ಷಕ್ಕೆ ಹೋಗಿ ಬಂದು ಗೊಂದಲಕ್ಕೀಡು ಮಾಡಿ ಇವತ್ತು ನೋಡ್ರಿ ಅವ್ರಿಗೆ ನಮ್ಮ ಪಕ್ಷಕ್ಕೆ ವಿರೋಧ ಮಾಡುವಂಥ ಒಂದು ಕೆಲಸ ಮಾಡಿದರು. ಇವತ್ತಿಗೆ ಮೂಢ ಹಗರಣ ನಡೆದಿತ್ತು. ಮೂಢ ಹಗರಣಕ್ಕೆ ಸಂಪೂರ್ಣ ಅದು ಮುಚ್ಚಾಕಬೇಕಂತಂದು ಇವತ್ತಿಗೆ ವಕಫ್ ಅಂತಂದು ಒಂದು ಹೋರಾಟ ಮಾಡಿಕೊಂಡ್ರು. ಈಗ ಪಕ್ಷ ಬ್ಯಾಡ ತಂದ್ರು ಕೂಡ ಅವ್ರು ಮಾಡಿಕೊಂಡು ಆ ವಕಫ್ ಹಗರಣ ಒಳಗೆ ಈ ವಕಫ್ ಹಗರಣ ಹೆಂಗೆ ಕೊಟ್ರಂದ್ರೆ ಕಾಂಗ್ರೆಸ್ದವರೇ ಅನುವು ಮಾಡಿಕೊಟ್ರು. ಇವರಿಗೆ ಯಾರವರು ಮಿನಿಸ್ಟ್ರ್ ಇದ್ದಾರಲ್ಲ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಈ ಬಿಜಾಪುರಕ್ಕಿಂತ ಹೆಚ್ಚಿಗೆ ಆಸ್ತಿ ಬೀದರ್ದಲ್ಲದ. ಬಿಟ್ಟು ಬಿಜಾಪುರ ಒಳಗೆ ಎಲ್ಲ ಉತ್ತಾರಿ ಒಳಗೆ ಸೇರಿಸೋರು ಯಾರು ಜಿಲ್ಲಾಧಿಕಾರಿ, ತೆಗೆಯೋರು ಜಿಲ್ಲಾಧಿಕಾರಿ. ಇವು ಸರ್ಕಾರದ ಸೂಚನೆ ಅಡಿ ಸರ್ಕಾರದ ಒಂದು ಕೈಗೊಂಬೆ ಆಗಿ ನಟಿಸಿ ಇವತ್ತು ಆ ಸಂಪೂರ್ಣ ಅದೊಂದು ಏನು ಹೋರಾಟ ಇತ್ತು ಅವ್ರು ವಿಫಲಗೊಳಿಸಿದ್ರು. ಅದು ವಿಫಲಗೊಳಿಸಿ ಕಾಂಗ್ರೆಸ್ ಸರ್ಕಾರ ಹೌದು ಸಹಾಯ ಮಾಡಿದ್ರಲ್ರಿ. ಮತ್ತು ಇಲ್ಲಿ ವಕಫದ ಹೋರಾಟ ಮಾಡಿದ್ರು ಅವರು. ಆ ಮೂಢ ಹಗರಣನೇ ಮುಚ್ಚೋಯ್ತು. ಪ್ರತಿ ದಿವಸ ಪೇಪರ್ ಟಿವಿಯಲ್ಲಿ ಮೂಢ ಹಗರಣ ಬರ್ತಕ್ಕಂಥದ್ದು ಬಿಟ್ಟು ವಕಫ್ ಹಗರಣ ಚಾಲು ಆಗಿಬಿಡ್ತು. ವಕಫ್ ಒಳಗೆ ಚರ್ಚಾರ ಅಂತಂದು ಸ್ವಾಗತ ಮಾಡ್ತಾ ಇದ್ದೀವಿ. ಇದು ಉಮೇಶ್ ವಂದಾಲ್ ಅವ್ರ ಮಾತು. ಇಲ್ಲಿ ಶಿವ್ ಬುಯ್ಯಾರ್ ಅಂತ ಇದ್ದಾರೆ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು, ಅವರು ಮಾತಾಡಿಸ್ತೀವಿ. ಏನೆಲ್ಲ ನೀವು ಸಂಭ್ರಮಾಚರಣೆ ಏನೆಲ್ಲ ಮಾಡಿದ್ರಿ ಸರ್? ಇವತ್ತು ಕಾಳಿಕಾದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಹಾಗೂ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮುಖಾಂತರ ಇವತ್ತು ನಾವು ವಿಜಯೋತ್ಸವವನ್ನು ಆಚರಿಸೀವಿ. ಯಾಕೆ ಆಚರಿಸೀವಪ್ಪ ಅಂತಂದ್ರೆ ಇವತ್ತೇನು ನಮ್ಮ ಶಿಸ್ತಿನ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಏನು ನಮ್ಮ ಇಡೀ ನಮ್ಮ ಪಕ್ಷನೇ ಎಲ್ಲರೂ ಒಂದು ಮುಜುಗರ ರೀತಿಯಿಂದ ನೋಡುವಂಥ ಕೆಲಸ ಏನು ನಡೆದಿತ್ತು, ಅದಕ್ಕೆ ಈ ಒಂದು ತೆರೆ ಎಳೆದಾರೆ. ನಮ್ಮ ಏನು ರಾಷ್ಟ್ರೀಯ ನಾಯಕರಿಗೆ ನಾ ಅತ್ಯಂತ ಸ್ವಾಗತವನ್ನು ಬಯಸ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಒಂದು ತಾರೀಖಕ್ಕೆ ಅಂತ್ಯ ಹಾಡಬೇಕಾಗಿತ್ತು, ಇವತ್ತು ಅದು ಅಂತ್ಯ ಹಾಡ್ಯಾರ. ಇದಕ್ಕೆ ನಮಗೆಲ್ಲರೂ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಿಡಿದಂಥ ಗ್ರಹಣ ಬಿಟ್ಟದಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕಾರ್ಯಕರ್ತರು ಮತ್ತು ಮುಖಂಡರ ಮಾತು. ಯತ್ನಾಳ್ ಅವರು ಉಚ್ಚಾಟನೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಬಿಜೆಪಿಗೆ ಹಿಡಿದ ಗ್ರಹಣ ಬಿಟ್ಟಿದೆ ಅನ್ನೋ ಮಾತನ್ನು ಇವರೆಲ್ಲರೂ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಾಲಿ, TV9 ವಿಜಯಪುರ.